ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯಾರೆಲ್ಲ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆವರೆಗೆ ನೋಡಿ ಲೈಕ್ ಮಾಡಿ. ಬನ್ನಿ, ಇವತ್ತಿನ ಮಾರುಕಟ್ಟೆಯಲ್ಲಿ ತರಕಾರಿಗಳ ಬೆಲೆಗಳು ಹೇಗಿದೆ ಅಂತ ನೋಡೋಣ. ಯಾವುದಾದ್ರೂ ಹೆಚ್ಚಾಗಿದೆಯಾ ಅಥವಾ ಕಮ್ಮಿ ಆಗಿದೆಯಾ, ಏನಕ್ಕೆ ಹೆಚ್ಚಾಯಿತು, ಏನಕ್ಕೆ ಕಡಿಮೆ ಆಯಿತು ಎನ್ನೋ ವಿವರಗಳೊಂದಿಗೆ ನಿಮಗೆ ಬೆಲೆಗಳನ್ನು ಸಹ ತಿಳಿಸಿಕೊಡುತ್ತೇನೆ. ಬನ್ನಿ, ಇವತ್ತಿನ ಮೊದಲಿಗೆ ನಾವು ಬೆಂಗಳೂರಿನಲ್ಲಿ ತರಕಾರಿ ಬೆಳೆಗಳು ಏನಿದೆ ಅಂತ ನೋಡೋಣ. ಬನ್ನಿ, ಮೊದಲಿಗೆ ಈರುಳ್ಳಿ ಚಿಕ್ಕದು 26 ರೂಪಾಯಿ 1 kgಗೆ, ಆದರೆ ದೊಡ್ಡದು 48 ರೂಪಾಯಿ 1 kg ಇದೆ. ಹಾಗೆ ರೀಟೇಲಲ್ಲಿ 55ರಿಂದ 61 ರೂಪಾಯಿಗಳಿಗೆ ಸಿಗಬಹುದಾಗಿದೆ. ಟೊಮೊಟೊ ಹುಳಿ 18 ರೂಪಾಯಿ 1 kg ಹೋಲ್ಸೇಲಲ್ಲಾದರೆ 21ರಿಂದ 23 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಗ್ರೀನ್ ಚಿಲ್ಲಿ ಹಸಿರು ಮೆಣಸಿನಕಾಯಿ ಇವತ್ತು ಸಹ 40 ರೂಪಾಯಿಗಳಿಗೆ 1 kg ಸಿಗಬಹುದಾಗಿದೆ ಹೋಲ್ಸೇಲಲ್ಲಿ. ಹಾಗೆ ರೀಟೇಲಲ್ಲಿ 46ರಿಂದ 51 ರೂಪಾಯಿಗಳಷ್ಟಿದೆ. ಬೀಟ್ರೂಟ್ 31 ರೂಪಾಯಿಗಳಷ್ಟು kgಗೆ ಇದ್ದರೆ ರಿಟೇಲಲ್ಲಿ 36ರಿಂದ 39 ರೂಪಾಯಿ 1 kgಗಿದೆ. ಹಾಗೆ ಆಲೂಗೆಡ್ಡೆ 26 ರೂಪಾಯಿ kg ಹೋಲ್ಸೇಲಲ್ಲಾದರೆ 30ರಿಂದ 33 ರೂಪಾಯಿ ರೀಟೇಲಲ್ಲಿದೆ. ರಾ ಬನಾನಾ 10 ರೂಪಾಯಿ 1 kgಗೆ ಹೋಲ್ಸೇಲಲ್ಲಿದ್ದರೆ 12ರಿಂದ 13 ರೂಪಾಯಿ ರೀಟೇಲಲ್ಲಿದೆ ಅಂತ ಹೇಳ್ಬೋದು. ನೆಲ್ಲಿಕಾಯಿ 75 ರೂಪಾಯಿ kg ಹೋಲ್ಸೇಲಲ್ಲಿದ್ದರೆ 86ರಿಂದ 95 ರೂಪಾಯಿ ರೀಟೇಲಲ್ಲಿದೆ ಅಂತ ಹೇಳ್ಬೋದು. ಬೇಬಿಕಾರ್ನ್ 49 ರೂಪಾಯಿ 1 kg ಹೋಲ್ಸೇಲಲ್ಲಿದ್ದರೆ 56ರಿಂದ 62 ರೂಪಾಯಿ ರೀಟೇಲಲ್ಲಿದೆ ಅಂತ ಹೇಳ್ಬೋದು. ಬನಾನಾ ಫ್ಲವರು 18 ರೂಪಾಯಿ kg ಹೋಲ್ಸೇಲಲ್ಲಿದ್ದರೆ 18ರಿಂದ 22 ರೂಪಾಯಿಗಳಷ್ಟು ರೀಟೇಲಲ್ಲಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಪ್ಸಿಕಮ್ಮು 40 ರೂಪಾಯಿ 1 kg ಹೋಲ್ಸೇಲಲ್ಲಿದ್ದರೆ 50ರಿಂದ 55 ರೂಪಾಯಿಗಳು ರೀಟೇಲಲ್ಲಿದೆ ಅಂತ ಹೇಳ್ಬೋದಾಗಿದೆ. ಬಿಟ್ಟರ್ ಗಾರ್ಡ್ 36 ರೂಪಾಯಿ kg ಹೋಲ್ಸೇಲಲ್ಲಿದ್ದರೆ 40ರಿಂದ 45 ರೂಪಾಯಿ ರೀಟೇಲಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಬ್ಯಾಟಲ್ ಗಾರ್ಡ್ 30 ರೂಪಾಯಿ kgಗೆ ಹೋಲ್ಸೇಲಲ್ಲಿದ್ದರೆ 35ರಿಂದ 38 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಬಟರ್ ಬೀನ್ಸ್ 45 ರೂಪಾಯಿ kg ಇದ್ದರೆ 55ರಿಂದ 61 ರೂಪಾಯಿ ರೀಟೇಲಲ್ಲಿ 1 kg ಸಿಗುತ್ತೆ ಅಂತ ಹೇಳ್ಬೋದು. ಬಾಡ್ ಬೀನ್ಸ್ 30 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 35ರಿಂದ 38 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕ್ಯಾಬೇಜ್ 17 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 20ರಿಂದ 22 ರೂಪಾಯಿಗಳು ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕ್ಯಾರೆಟು 35 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 40ರಿಂದ 45 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕಾಲಿಫ್ಲವರ್ 25 ರೂಪಾಯಿ 1 kg ಆದರೆ 30ರಿಂದ 32 ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕ್ಲಸ್ಟರ್ ಬೀನ್ಸು 35 ರೂಪಾಯಿ 1 kg ಆದರೆ 40ರಿಂದ 45 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ತೆಂಗಿನಕಾಯಿ 68 ರೂಪಾಯಿ 1 kg ಆದರೆ ಹೋಲ್ಸೇಲಲ್ಲಿ 75ರಿಂದ 79 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಕೊತ್ತಂಬರಿ ಒಂದು ಸೊಪ್ಪಿಗೆ 10 ರೂಪಾಯಿಗಳಷ್ಟೇ ಇದ್ದು ರೀಟೇಲಲ್ಲಿ 12ರಿಂದ 15 ರೂಪಾಯಿ ತನಕ ಇದೆ. ಹಾಗೆ ಕಾರ್ನು 30 ರೂಪಾಯಿ 1 kg ಇದ್ದರೆ ರೀಟೇಲಲ್ಲಿ 35ರಿಂದ 38 ರೂಪಾಯಿ ನಡೀತಾ ಇದೆ. ಸೌತೆಕಾಯಿ 18 ರೂಪಾಯಿ ಹೋಲ್ಸೇಲಲ್ಲಿ 1 kg ಆದರೆ 20ರಿಂದ 24 ರೂಪಾಯಿ ರೀಟೇಲಲ್ಲಿ ಸಿಗ್ತಾ ಇದೆ. ಹಾಗೆ ಕರಿಬೇವಿನ ಸೊಪ್ಪು 20 ರೂಪಾಯಿ 1 kg ಆದರೆ ರೀಟೇಲಲ್ಲಿ 30ರಿಂದ 35 ರೂಪಾಯಿ ಆಗುತ್ತೆ. ನುಗ್ಗೆಕಾಯಿ 55 ರೂಪಾಯಿ 1 kg ಆದರೆ 60ರಿಂದ 65 ರೂಪಾಯಿ ರೀಟೇಲಲ್ಲಿ 1 kg ಸಿಗುತ್ತೆ. ಹಾಗೆ ಬದನೆ 35 ರೂಪಾಯಿ 1 kg ಆದರೆ 35ರಿಂದ 38 ರೂಪಾಯಿ ತನಕ ರೀಟೇಲಲ್ಲಿ ಸಿಗುತ್ತೆ. ಬದನೆಕಾಯಿ ಬಿಗ್ ಸೈಜ್ದು 35 ರೂಪಾಯಿ 1 kg ಆದರೆ 40ರಿಂದ 44 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ kgಗೆ ಅಂತ ಹೇಳ್ಬೋದು. ಶುಂಠಿ 67 ರೂಪಾಯಿ ಅಂತ ಹೇಳಿದರೆ 77ರಿಂದ 88 ರೂಪಾಯಿ ರೀಟೇಲಲ್ಲಿ ಸಿಗಬಹುದು. ಹಾಗೆ ಹಸಿರು ಈರುಳ್ಳಿ 35 ರೂಪಾಯಿ 1 kg ಆದರೆ 43ರಿಂದ 45 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ. ನಿಂಬೆಹಣ್ಣು 1 kgಗೆ 55 ರೂಪಾಯಿಗಳಷ್ಟಿದ್ದರೆ 60ರಿಂದ 62 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮಶ್ರೂಮ್ 71 ರೂಪಾಯಿ 1 kg ಆದರೆ ಹೋಲ್ಸೇಲಲ್ಲಿ ರೀಟೇಲಲ್ಲಿ 90ರಿಂದ 95 ರೂಪಾಯಿ ಅಂತ ಹೇಳ್ಬೋದು. ಬೆಂಡೆಕಾಯಿ 30 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 35ರಿಂದ 38 ರೂಪಾಯಿ ರೀಟೇಲಲ್ಲಿ ಅಂತ ಹೇಳ್ಬೋದು. ಪಂಪ್ಕಿನ್ 20 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 25ರಿಂದ 28 ರೂಪಾಯಿ ರೀಟೇಲಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಮೂಲಂಗಿ 20 ರೂಪಾಯಿ 1 kg ಹೋಲ್ಸೇಲಲ್ಲಿ ಸಿಕ್ಕಿರೆ 25ರಿಂದ 30 ರೂಪಾಯಿ ರೀಟೇಲ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಗೆಣಸು
50 ರೂಪಾಯಿ ಒಂದು ಕೆ ಜಿ ಹೋಲ್ಸೇಲ್ ಸಿಕ್ಕಿದ್ರೆ 60 ರೂಪಾಯಿಯಿಂದ 65 ರೂಪಾಯಿ ರಿಟೇಲ್ ಸಿಗುತ್ತೆ ಅಂತ ಹೇಳ್ಬೋದು. ಇಷ್ಟು ಹೊತ್ತು ತಿಳಿಸಿದ ಬೆಲೆಗಳು ಮಾರ್ಕೆಟಿನ ಬೆಲೆಗಳಾಗಿದ್ದು, ಮಾಲ್ಗಳು ಹಾಗೂ ತಳ್ಳೋ ಗಾಡಿಯಲ್ಲಿ ಬೆಲೆಗಳಲ್ಲಿ ಬದಲಾವಣೆಗಳಾಗುವ ಸಂಭವವಿರುತ್ತದೆ. ಬನ್ನಿ, ಬೆಂಗಳೂರು ನಂತರ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇಂದಿನ ತರಕಾರಿ ಬೆಲೆಗಳು ಹೇಗಿದೆ ಅಂತ ನೋಡೋಣ. ಮೊದಲಿಗೆ ಬೀನ್ಸ್ 45 ರೂಪಾಯಿ ಒಂದು ಕೆ ಜಿಗಿದ್ದರೆ ರಿಂಗ್ ಬೀನ್ಸ್ 80 ರೂಪಾಯಿ ಒಂದು ಕೆ ಜಿಗಿದೆ. ಬೀಟ್ರೋಟ್ 45 ರೂಪಾಯಿ ಒಂದು ಕೆ ಜಿ ಆದರೆ ಬಿಟರ್ ಗಾರ್ಡ್ 60 ರೂಪಾಯಿ, ಬ್ಯಾಟಲ್ ಗಾರ್ಡ್ 20 ರೂಪಾಯಿ, ಬದನೆಕಾಯಿ 40 ರೂಪಾಯಿ, ಬಾರ್ಡ್ ಬೀನ್ಸ್ 45 ರೂಪಾಯಿ ಒಂದು ಕೆ ಜಿ ಆಗಿದೆ. ಹಾಗೆ ಕ್ಯಾಬೇಜ್ ಒಂದು ಕೆ ಜಿಗೆ 25 ರೂಪಾಯಿಗಳಾಗಿದ್ದರೆ ಕ್ಯಾಪ್ಸಿಕಮ್ 55 ರೂಪಾಯಿಗಳು ಒಂದು ಕೆ ಜಿಗೆ ಆಗಿದೆ. ಕ್ಯಾರೆಟ್ 50 ರೂಪಾಯಿ ಕೆ ಜಿ ಆದರೆ ಕಾಲಿಫ್ಲವರ್ 45 ರೂಪಾಯಿ ಒಂದು ಕೆ ಜಿ. ಹಾಗೆ ಕೊತ್ತಂಬರಿ ಒಂದು ಕಟ್ಟಿಗೆ 20 ರೂಪಾಯಿ ಆದರೆ ಸೌತೆಕಾಯಿ 30 ರೂಪಾಯಿ ಒಂದು ಕೆ ಜಿ ಆಗಿದೆ. ನುಗ್ಗೆಕಾಯಿ ಡ್ರಮ್ ಸ್ಟಿಕ್ 60 ರೂಪಾಯಿ ಒಂದು ಕೆ ಜಿ ಆದರೆ ಶುಂಠಿ 240 ರೂಪಾಯಿ ಒಂದು ಕೆ ಜಿ ಆಗಿದೆ. ಹಸಿರು ಮೆಣಸಿನಕಾಯಿ 40 ರೂಪಾಯಿಗಳು ಒಂದು ಕೆ ಜಿ ಆದರೆ ಬೆಂಡೆಕಾಯಿ 35 ರೂಪಾಯಿ ಒಂದು ಕೆ ಜಿಗೆ. ಪುದೀನ ಸೊಪ್ಪು ಒಂದು ಕಟ್ಟಿಗೆ 10 ರೂಪಾಯಿಯಷ್ಟಿದ್ದರೆ ಈರುಳ್ಳಿ ದೊಡ್ಡದು 25 ರೂಪಾಯಿ ಒಂದು ಕೆ ಜಿ ಆದರೆ ಸಣ್ಣ ಈರುಳ್ಳಿ 70 ರೂಪಾಯಿ ಒಂದು ಕೆ ಜಿ ಆಗಿದೆ. ಹಾಗೆ ಆಲೂಗೆಡ್ಡೆ ಪೊಟೊಟೊ ಒಂದು ಕೆ ಜಿಗೆ 20 ರೂಪಾಯಿ ಆದರೆ ಪಂಪ್ಕಿನ್ ಒಂದು ಕೆ ಜಿಗೆ 20 ರೂಪಾಯಿಯಷ್ಟಿದೆ. ಗೆಣಸು 25 ರೂಪಾಯಿ ಒಂದು ಕೆ ಜಿ ಆದರೆ ಹುಳಿ ಟೊಮೆಟೊ 40 ರೂಪಾಯಿ ಒಂದು ಕೆ ಜಿ ಆಗಿದೆ. ಈ ಮೇಲೆ ತಿಳಿಸಿದಂಥ ಎಲ್ಲ ಬೆಲೆಗಳು ಮಾರ್ಕೆಟ್ಗೆ ಸಂಬಂಧಿಸಿದ್ದು ತಳ್ಳುವ ಗಾಡಿ ಹಾಗೂ ಮಾಲ್ಗಳಲ್ಲಿ ಹೆಚ್ಚು ಕಮ್ಮಿ ಆಗುವ ಸಂಭವವಿರುತ್ತದೆ. ಇಲ್ಲಿಗೆ ಇವತ್ತಿನ ತರಕಾರಿ ಬೆಲೆಗಳು ಕರ್ನಾಟಕದಾದ್ಯಂತ ತಿಳಿದುಕೊಳ್ಳಲಾಯಿತು. ಈ ನನ್ನ ವಿಡಿಯೋದಲ್ಲಿ ನಿಮಗೆ ಸ್ವಲ್ಪವಾದರೂ ಉಪಯುಕ್ತ ಮಾಹಿತಿ ಸಿಕ್ಕಿದೆ ಎಂದುಕೊಂಡು ನನ್ನ ಇವತ್ತಿನ ವಿಡಿಯೋ ಮುಗಿಸುತ್ತಿದ್ದೇನೆ. ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.